ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ಯಶ್ ವ್ಲಾಗ್. ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತು ಮಾತಾಡಬೇಕಾಗಿರುವ ಟಾಪಿಕ್ ಬಂದುಬಿಟ್ಟು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಗೊತ್ತಿರೋ ಥರ ಈ ಮುಂಚೆ ವಿಡಿಯೋಸು ನೋಡಿ, ನನಗೆ 11 ಮಂತ್ಸ್ ಬೇಬಿ ಗರ್ಲ್ ಇದ್ದಾಳೆ. ಅವಳು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಇನ್ನೆಲ್ಲಿಂದ ಜಾಬ್ ಮಾಡೋದು ಅಲ್ವಾ. ಮತ್ತು ಅವಳನ್ನ ನೋಡ್ಕೊಳ್ಳೋಕ್ಕೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾರೂ ಇಲ್ಲ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ಮೂರೇ ಜನ. ಅವಳ ಜೊತೆ ಇರೋಕ್ಕೆ ಯಾರೂ ಇಲ್ಲ. ಆಲ್ರೆಡಿ ಊಟ ಎಲ್ಲ ನಾನು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಅಮ್ಮ ಹೇಳ್ಕೊಳಕ್ಕಷ್ಟೇ. ಬಟ್ ಎಲ್ಲರಿಗೂ ಅವ್ರವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ. ಅಜ್ಜಿ ಬೆಡ್ ರಿಡನ್ ಆಗಿದ್ದಾರೆ, ಸೊ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಮ್ಮ ಊರಲ್ಲಿದ್ದಾರೆ. ಸೊ ಬ್ಯಾಕ್ ಬೋನ್ ಸಪೋರ್ಟು ಯಾರೂ ಇಲ್ಲ ಸದ್ಯಕ್ಕೆ. ಮುಂದೇನೂ ಇರ್ತಾರೋ ಇಲ್ಲೋ ನನಗೂ ಗೊತ್ತಿಲ್ಲ. ಸದ್ಯಕ್ಕೆ ಯಾರೂ ಬ್ಯಾಕ್ ಬೋನ್ ಸಪೋರ್ಟಿಗಿಲ್ಲ. ನನಗೆ ನನ್ನ ಗಂಡಂಗೆ ನಾನು, ನಮ್ಮಿಬ್ಬರಿಗೆ ನನ್ನ ಮಗಳು ಅಷ್ಟೇ ಹೇಳಿ. ಇವಾಗ ಸದ್ಯಕ್ಕೆ ನಮ್ಮ ಪುಟ್ಟ ಪ್ರಪಂಚದಲ್ಲಿ ನಾವಷ್ಟೇ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಥರ ಹಸ್ಬೆಂಡ್ ಒಬ್ಬರೇ ಅರ್ನ್ ಮಾಡ್ತಾ ಇರೋದು, ಅವರೇ ವರ್ಕ್ ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಎಷ್ಟೇ ದುಡಿದ್ರೂ ಸಾಕಾಗಲ್ಲ ಅನ್ನೋದಕ್ಕೆ ನಾವೇ ಒಂಥರ ಲೈವ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ತುಂಬಾ ಕಮಿಟ್ಮೆಂಟ್ಸ್ ಇದೆ. ನಮ್ಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಇಬ್ಬರು ವರ್ಕ್ ಮಾಡ್ತಾ ಇರಬೇಕಾದ್ರೆ ನಮಗಷ್ಟು ಬರ್ಡನ್ ಅಂತ ಎಲ್ಲೂ ಅನ್ನಿಸ್ತಾ ಇರಲಿಲ್ಲ. ಹೇಗೆ ಬರ್ಡನ್ ಅಂತ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಂಗಳೂರಲ್ಲಿ ಒಂದು ರೆಂಟಿಗೆ ನಾವು ಮನೆ ತೊಗೋಬೇಕು ಅಂದರೆ ಮಿನಿಮಮ್ 10,000 ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಒಂದು ಸ್ಟ್ಯಾಂಡರ್ಡ್ ಏರಿಯಾದಲ್ಲಿ ನಾವು ಮನೆ ಮಾಡಬೇಕು ಅಂತ ಅಂದರೆ ಮಿನಿಮಮ್ 10,000 ಇರುತ್ತೆ. ನಾವು ಇವಾಗ 2 BHK 1 BHK ಶಿಫ್ಟ್ ಆಗಿದ್ದೀವಿ. ಯಾಕೆ ಅಂದರೆ 2 BHK ನಾವು 13,000 ಕೊಟ್ಟು 2 BHKಲಿ ಇದ್ದಿದ್ದು. ನಮ್ಮಿಬ್ಬರಿಗೆ ತುಂಬ ದೊಡ್ಡ ಮನೆ ಆಗ್ತಾಯಿತ್ತು. ಅಲ್ಲೂ ಸ್ವಲ್ಪ ಸೇವಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ 9,000ಗೆ ನಾವು ರೆಂಟ್ಗೆ ಒಂದು ಸಿಂಗಲ್ BHKಗೆ ಬಂದಿದ್ದೀವಿ. ಇವಾಗ ರೀಸೆಂಟ್ 1 ಮಂತ್ ಆಯ್ತು ಅಷ್ಟೇ. ಸೊ ಅಲ್ಲೊಂದು ಇವಾಗ ಒಂದು 4,000 ಸೇವ್ ಆಯಿತು. ಅದೇ ಇದ್ದರೆ ಮನೆ ಗ್ರಾಸರಿಗೆ ಹೋಗುತ್ತಲ್ವ ಅಂತ ನಾವು ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಮುಂಚೆ ಆಗಿದ್ದರೆ ಇದು ಯಾವುದು ಯೋಚನೆನೇ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಇಬ್ಬರು ಅರ್ನ್ ಮಾಡ್ತಾಯಿದ್ವಿ ಅವಾಗ. ಅವ್ರದ್ದು ಇಷ್ಟು ಸ್ಯಾಲ್ರಿ ಅಂತ ಬರೋದು, ನಂದು ಇಷ್ಟು ಸ್ಯಾಲ್ರಿ ಅಂತ ಬರೋದು. ಹಾಗೆ ಖರ್ಚು ಮಾಡ್ತಿದ್ವಿ, ಹಾಗೆ ಕಮಿಟ್ಮೆಂಟ್ಸ್ ಮಾಡ್ಕೊತಾ ಇದ್ವಿ. ಅಂದರೆ ಕಾರ್ EMI, ಗೋಲ್ಡ್ EMI, ಈ ಥರ ಎಲ್ಲ ಕಮಿಟ್ಮೆಂಟ್ಸ್ ಕೂಡ ಮಾಡ್ಕೊತಿದ್ವಿ ನಾವು. ಇವಾಗ ಆಫ್ಟರ್ ಒಂದು 2 ಇಯರ್ಸ್ ಆದಮೇಲೆ, ನಾನು ಪ್ರೆಗ್ನೆಂಟ್ ಆದಮೇಲೆ ನನಗೆ ಗೊತ್ತಾಯಿತು ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ. ಹೆಂಗಂದರೆ ಒಂದೊಂದು ರೂಪಾಯಿನೂ ನಾವು ಥಿಂಕ್ ಮಾಡಿ ಖರ್ಚು ಮಾಡೋ ಥರ ಆಯಿತು. ಆ ಪರಿಸ್ಥಿತಿನ ಎದುರಿಸ್ಕೊಂಡು ಬಂದ್ವಿ. ಆಮೇಲೆ ಗೊತ್ತಾಯಿತು ಸೇವಿಂಗ್ ಮಾಡಬೇಕಾಗಿತ್ತು, ಸೇವಿಂಗ್ ಮಾಡಿಕೊಂಡು ಆಮೇಲೆ ಮಗು ಪ್ಲ್ಯಾನ್ ಮಾಡಬೇಕಾಗಿತ್ತು ಅಂತ. ಈಗ ಇಲ್ಲ, ಪ್ರೆಗ್ನೆಂಟ್ ಆಗ್ತೀವಿ, ಡೆಲಿವರಿ ಆಗ್ತೀವಿ ಅಷ್ಟೇ, ಇನ್ನೇನು ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು ಅದ್ರ ಪ್ರತಿಫಲ ಏನು ಅಂತ. ಅಂದರೆ ಪ್ರೆಗ್ನೆನ್ಸಿ ಜರ್ನಿ ನಂದು ತುಂಬಾ ಚೆನ್ನಾಗಿತ್ತು. ಅಂದರೆ ಯಾವ ಥರ ಅಂದರೆ ಹಾಸ್ಪಿಟಲ್ಗೆ ಹೋಗೋದು, ಮನೆಗೆ ಬರೋದು, ಹಾಸ್ಪಿಟಲ್ಗೆ ಹೋಗೋದು, ಮನೆಗೆ ಬರೋದು, ಇದೇ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೀಗೆ ಆಗಿದ್ದು. ನಾನು ಎಷ್ಟು ಅದನ್ನು ವಿಡಿಯೋ ಮಾಡ್ತೀನಿ, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಡೆಲಿವರಿ, ಅದೆಲ್ಲ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ನಾನು ಪ್ರೆಗ್ನೆನ್ಸಿ ಇದ್ದಾಗ ತುಂಬಾ ಸಫರ್ ಪಟ್ಟಿದ್ದೆ. ಗೊತ್ತಾಗುತ್ತೆ. ನಾನು ಜಸ್ಟ್ ಒಂದು ಲೈನ್ ಹೇಳ್ಬಿಡ್ತೀನಿ. ಸಬ್ಕೊರಾನಿಕ್ ಹೆಮರೇಜ್ ಅಂತ ಶುರುವಾಗ್ಬಿಟ್ಟಿತ್ತು ನನಗೆ. ಅದು ಕರ್ಟ್ ವರ್ಡ್ ಅಂತ ಅನ್ಕೋತೀನಿ. ಅದು ಶುರುವಾದಾಗ ನಾನು ತುಂಬ ಸಫರ್ ಪಟ್ಟೆ. ಇಷ್ಟರಲ್ಲೇ ನಿಮಗೆ ಗೊತ್ತಾಗುತ್ತೆ, ಲೇಡೀಸಿಗೆ ಈ ವರ್ಡ್ ಗೊತ್ತಾಗುತ್ತೆ, ಏನು ಆ ಥರ ಪ್ರೆಗ್ನೆನ್ಸಿಯಲ್ಲಿ ಯಾವ ಥರ ಇರಬೇಕು ಅನ್ನೋದು ನಿಮಗೆ ಗೊತ್ತು. ಫುಲ್ ಬೆಡ್ ರೆಸ್ಟಲ್ಲೇ ಇದ್ದೆ ನಾನು. 2 ಡೇಸ್ಗೆ ಒನ್ಸ್, 3 ಡೇಸ್ಗೆ ಒನ್ಸ್ ನಾನು ಹಾಸ್ಪಿಟ್ಲ್ ವಿಸಿಟ್ ಮಾಡಲೇಬೇಕಾಗಿತ್ತು ಚೆಕಪ್ಗೋಸ್ಕರ. ಅಲ್ಲಿ ನನಗೆ ಅಮೌಂಟ್ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು.
ಯಾಕಂದರೆ ಆವಾಗ ಸಿಕ್ಕಾಪಟ್ಟೆ ಸಾಲ ಕೂಡ ಆಯಿತು ನಮ್ಮ ಹತ್ರ. ಬೇರೆಯವರು ಅಂದರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಆಲ್ಮೋಸ್ಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವ ರಿಲೇಷನ್ಸ್ ಇಲ್ಲ, ಯಾರೂ ಇಲ್ಲ, ಫ್ರೆಂಡ್ಸ್. ಏನೇ ಕಷ್ಟ ಬಂದಾಗ ಫಸ್ಟು ಜೊತೆಗೆ ನಿಲ್ಲೋದೇ ಫ್ರೆಂಡ್ಸಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ. ಫಸ್ಟ್ ಫ್ರೆಂಡ್ಸ್ ಇರ್ತಾರೆ ಬಿಟ್ಟರೆ ಬೇರೆ ಇನ್ಯಾರೂ ಬರಲ್ಲ. ಯಾವ ರಿಲೇಷನ್ಸು, ಯಾವ ಸಂಬಂಧಿಕರು ಕೂಡ ಬಂದುಬಿಟ್ಟು ತೊಗೊಳ್ಳಿ 10 ರೂಪಾಯಿ ಅಂತ ಯಾರೂ ಕೊಡಲ್ಲ. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸನ್ನ ಯಾವತ್ತೂ ಕಳ್ಕೋಬೇಡಿ. ನಿಮ್ಗೆ ಗೊತ್ತಾಗುತ್ತೆ, ಕೆಲವರಿಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ಅವ್ರ ಜೀವನದಲ್ಲಿ ನಡೆದಿರೋಂಥ ಪ್ರಾಬ್ಲಮ್ಸ್ ಇರ್ತಾವಲ್ವ, ಅವರಿಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಓಕೆ, ಮೇನ್ ಮ್ಯಾಟ್ರಿಗೆ ಬರೋಣ. ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದೇ ಹೇಳಿದ್ನಲ್ಲ, ಯೂಟ್ಯೂಬ್ ಶುರು ಮಾಡಿದ್ದೆ ನಾನು ಅರ್ನಿಂಗೋಸ್ಕರ, ಹಾಗೆ ನನ್ನ ಹಸ್ಬೆಂಡಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾನು ಯೂಟ್ಯೂಬ್ ಶುರು ಮಾಡಿದೆ. ವರ್ಕ್ ಫ್ರಮ್ ಹೋಮ್ ನಾವು ಮನೆಗೆ ತೊಗೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ. ಅಮ್ಮಮ್ಮ ಅಂದರೆ ಅವ್ರು ಮಲ್ಕೊಂಡಿದ್ದಾಗ, ನನ್ನ ಮಗಳು ಮಲ್ಕೊಂಡಿದ್ದಾಗ ಒಂದು 1/2 hour ನಾನು ಸ್ಪೆಂಡ್ ಮಾಡ್ಬೋದು. ಅದು 1/2 hour ಕೊಡೋಕ್ಕಾಗಲ್ಲ, ಯಾಕಂದರೆ ಅವಳು ಮಲ್ಕೊಂಡಿದ್ದಾಗೆ ನಾನು ಮನೆ ಕೆಲಸಗಳನ್ನ ಮಾಡ್ಕೋಬೇಕು. ಅದು ನೆಕ್ಸ್ಟ್ ಟಾಪಿಕ್ ಆದರೆ, ಯೂಟ್ಯೂಬ್ ಈಸ್ ಎ ಈಸಿ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಹೆಂಗೆ ಅಂದರೆ ನಾವು ಮಾಡೋದನ್ನೇ ವೀಡಿಯೋ ಮಾಡಿ ಅದರಲ್ಲಿ ಹಾಕೋದು ಅಷ್ಟೇ, ಇನ್ನೇನು ಇಲ್ಲ, ಸಿಂಪಲ್ ಕೆಲಸನೇ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವರು ಯೂಟ್ಯೂಬರ್ ಇರ್ತಾರಲ್ವ, ಅವ್ರದ್ದು ವೀಡಿಯೋಸ್ನ ನಾನು ನೋಡ್ಕೊಂಡು ಬಂದೆ. ಅಂದರೆ ಈಸಿ ಏನಿಲ್ಲ, ಟಫ್ ಇದೆ. ಅಂದರೆ ಸ್ವಲ್ಪ ಟೈಮ್ ಕೊಡಬೇಕು ನಾವು, ಅದಕ್ಕೋಸ್ಕರನೇ ಟೈಮ್ ಕೊಡಬೇಕು. ಅನುಭವಕ್ಕೆ ಕೂಡ ಬಂತು. ಈ 3-4 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ವ್ಯೂಸ್ ಬರ್ತಿಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ, ಯಾರೂ ಕೂಡ ಬರ್ತಾ ಇಲ್ಲ. ಇನ್ನು ನೋಡಬೇಕು ನಾನು, ಇನ್ನು ಅದನ್ನ ಅಳೆದು ತೂಗಿ ಒಂದು ಹಂತಕ್ಕೆ ನಾನು ತೊಗೊಂಡು ಬರಬೇಕು. ಇದು ಎಷ್ಟು ದಿನ ಅಂತ ನನ್ನ ಹಸ್ಬೆಂಡ್ ಕೇಳಿದರು. ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿ 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 ಸಾಕಾಯಿತು, ಏನೆಲ್ಲ ಟ್ರೈ ಮಾಡ್ತಾ ಇದ್ದೆ ಅರ್ನಿಂಗ್ ಮಾಡೋಕ್ಕೆ, ಎಲ್ಲ ಫ್ಲಾಪ್ ಆಯಿತು, ನೋಡೋಣ ಇದು ಯಾವ ಥರ ನನಗೆ ಕೊಡುತ್ತೆ ಅಂತ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ನನಗೆ ಸ್ವಲ್ಪ ಟಚ್ ಇತ್ತು. ಹೆಂಗೆ ಅಂತಂದರೆ, ಟಿಕ್ಟಾಕ್ ಬಂದಾಗ ಟಿಕ್ಟಾಕ್ ಮಾಡ್ತಿದ್ದೆ, ಆಮೇಲೆ ಟಿಕ್ಟಾಕ್ ಬ್ಯಾನ್ ಆಯಿತು. ಅದಾದಮೇಲೆ ಮತ್ತು ರೀಲ್ಸ್ ಶುರು ಮಾಡಿದೆ. ನಾನು ಇನ್ಸ್ಟಾಗ್ರಾಮ್ ID ಕೂಡ ಡಿಸ್ಕ್ರಿಪ್ಷನ್ ಆಲ್ರೆಡಿ ಇದೆ, ಚೆಕ್ ಮಾಡ್ಕೋಬೋದು. ಅಲ್ಲಿ ಕೇಳ್ತಾಯಿದ್ರು ನನ್ನ ಹಸ್ಬೆಂಡ್, ಅಷ್ಟು ವೀಡಿಯೋಸ್ ಮಾಡಿ ಹಾಕ್ತಿದೀಯಾ, ಏನು ಯೂಸ್ ಇದೆ ಅಂತ. ಅದು ಜಸ್ಟ್ ಫ್ಯಾಷನ್ ಅಷ್ಟೇ. ಯಾರೋ ಮಾಡ್ತಾರೆ, ನಾವು ಮಾಡಬಾರ್ದು ಅಂತ ಏನಿಲ್ಲ ಅಲ್ವಾ. ನಂಗೆ ಮಾಡಬೇಕು ಅನ್ನಿಸ್ತು, ನಾನು ಮಾಡಿದೆ ಅಷ್ಟೇ. ಅಲ್ಲೇನು ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಏನೂ ಇಲ್ಲ. ಸುಮ್ಮನೆ ಅದು ನನ್ನ ಮೆಮೊರೀಸ್ಗೆ ಇರಲಿ ಅಂತ ನಾನು ಆ ಥರ ಮಾಡಿದ್ದು ಅಷ್ಟೇ. ಆಮೇಲೆ ಇನ್ನೊಂದು ಹೇಳಬೇಕಾಗಿತ್ತು, ಯೋಚನೆ ಮಾಡ್ತಾ ಇದ್ದೀನಿ, ಒಂದು ಪಾಯಿಂಟ್ ಬಿಟ್ಬಿಟ್ಟಿದ್ದೀನಿ ನಾನು. ನೆನಪಾಗ್ತಿಲ್ಲ, ನೆನಪಾದರೆ ಹೇಳ್ತೀನಿ ನಾನು ನಿಮಗೆ, ಓಕೆನಾ. ಇಷ್ಟು ನಾನು ಅಂದ್ಕೊಂಡಿರೋದು. ಪ್ರಾಬ್ಲಮ್ಸ್ ಇದೆ, ನಿಜವಾಗ್ಲೂ ಪ್ರಾಬ್ಲಮ್ಸ್ ಇದೆ. ಅದಕ್ಕೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ನಾನು ಸ್ಟಾರ್ಟ್ ಮಾಡಿರೋದೇ ಅರ್ನಿಂಗೋಸ್ಕರ ಅಷ್ಟೇ. ಏನೋ ಒಂದು ಪುಟ್ಟದಾಗಿ ಬಂತು ಅಂದ್ರೂ ನನ್ನ ಹಸ್ಬೆಂಡಿಗೆ ಕೈಯಲ್ಲಿ ಕೊಟ್ಬಿಟ್ಟು ನನ್ನ ಅರ್ನಿಂಗ್ ಇಷ್ಟಿದೆ, ಅವ್ರಿಗೇನಿಲ್ಲ ಅಂದರೂ ಒಂದು ಚಿಕ್ಕದಾಗಿ ಅಳಿಲು ಸೇವೆ ಮಾಡಬೇಕು ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ದೊಡ್ಡದಾಗಿ ಆಸೆ ಪಟ್ಟಿಲ್ಲ ನಾನು, ಇಷ್ಟೇ ಚಿಕ್ಕದು. 1 month ರೆಂಟ್ ಪೇ ಮಾಡೋ ಹಾಗೆ ಬಂತು ಅಂದರೆ ಅವ್ರ ಮೈಂಡ್ ರಿಲೀಫ್ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಅದು ಇನ್ನೊಂದು ಪಾಯಿಂಟ್ ಇದೆ, ನನಗದು ನೆನಪಾಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆ ಅಂತ. ನೆನಪಾದರೆ ಖಂಡಿತ ಹೇಳ್ತೀನಿ, ಶೇರ್ ಮಾಡ್ಕೊತೀನಿ. ಇಷ್ಟೇ, ಇನ್ನೇನೂ ಇಲ್ಲ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನನ್ನ ಹಸ್ಬೆಂಡ್ಗೋಸ್ಕರನೇ ಅಷ್ಟೇ, ಮತ್ತೇನಿಲ್ಲ. ಅಷ್ಟೇ. ಎಲ್ಲರಿಗೂ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಅಷ್ಟೇ ಫ್ರೆಂಡ್ಸ್, ಏನೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂಗೆ ಸಪೋರ್ಟ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ಕೇಳ್ಕೊಂಡು ನನಗೆ ಒಂಥರ ಅನ್ನಿಸ್ತಾ ಇದೆ. ಯಾರೋ ಹೇಳಿದ್ರಪ್ಪ ಯೂಟ್ಯೂಬಲ್ಲಿ,
ಒಬ್ರು ಬ್ರದರ್ನ ನಾನು ಫಾಲೋ ಮಾಡ್ತೀನಿ, ಅವ್ರದ್ದು ಹೆಸರು ಏನು ಮೆನ್ಷನ್ ಮಾಡಲ್ಲ. ಕೇಳ್ಕೋಬೇಕು, ಕೇಳ್ಕೊಂಡ್ರೇ ಸಬ್ಸ್ಕ್ರೈಬರ್ ಆಗೋದು ಅಂತ. ಇಲ್ಲ ಕೇಳ್ಕೊಂಡ್ರೆ ಅಲ್ಲ, ನಮ್ಮ ವಿಡಿಯೋ ಅವ್ರಿಗೆ ಇಷ್ಟ ಆದರೆ ಮಾತ್ರ ಅವ್ರು ಸಬ್ಸ್ಕ್ರೈಬ್ ಮಾಡೋದು. ಕರೆಕ್ಟ್ ಅಲ್ವಾ? ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯೂಸ್ ಇಲ್ಲ ಅಲ್ವಾ? ವಿಡಿಯೋ ನೋಡಬೇಕು, ಫುಲ್ಲಾಗಿ ವಿಡಿಯೋ ಲೆಂತ್ ನೋಡಿದ್ರ ಮೇಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು, ಹಾಗೆ ಅವ್ರಿಗೆ ಇಷ್ಟ ಆಗೋದು ಅಲ್ವಾ? ಹೊಸ ಹೊಸ ಕಂಟೆಂಟನ್ನು ಹುಡುಕ್ತೀನಿ, ಹಾಗೆ ಟ್ರಾವೆಲ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ವೀಡಿಯೋಸ್ ಹೇಗೆ ಬರುತ್ತೆ ಅಂತ. ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ಇದನ್ನು ನಾನು ಸ್ಟಾರ್ಟಿಂಗೇ ಹೇಳಬೇಕಾಗಿತ್ತು ಈ ವಿಡಿಯೋ, ಬಟ್ ಲೇಟಾಗಿ ಹೇಳ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಎಲ್ರಿಗೂ ಗೊತ್ತಾಯ್ತಾ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ? ಓಕೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.